ವ್ಯಕ್ತಿ ವಿಕಸನದ ಬಗ್ಗೆ ಈ ಥರದ ಶಿಬಿರಗಳನ್ನು ಸ್ವಾಮೀಜಿಯವರು ನಡೆಸ್ತಾರೆ ಅನ್ನೋ ರೀತಿ ಹೆಮ್ಮೆ ಅನಿಸ್ತಾ ಇದೆ ಮಠದ ಬಗ್ಗೆ. ನಡೆಸ್ತಾರೆ, ದುಡ್ಡಿಗೋಸ್ಕರ ಎಂತೆಂಥದೋ ಶಿಬಿರಗಳನ್ನು ನಡೆಸ್ತಾರೆ, ಅಭಕಾಸ ನಡೆಸ್ತಾರೆ. ಜಗತ್ತಲ್ಲಿ ದುಡ್ಡು ಒಂದೇ ಆಗಲ್ಲ. ದುಡ್ಡಿದ್ದವರೆಲ್ಲ ಶ್ರೀಮಂತರಾಗೋದಿಲ್ಲ. ಶ್ರೀಮಂತರೊಳಗೆ ಎಲ್ಲರೂ ಒಂದು 350 ಗ್ರಾಮ್ 400 ಗ್ರಾಮಿನ ಇಷ್ಟು ಗುಳಿಗಳನ್ನು ನುಂಗಿದ್ರೆ ಮಾತ್ರ ನಿದ್ದೆ ಬರುತ್ತೆ. ನನ್ನ ರೈತರು, ನನ್ನ ಅಣ್ಣ ತಮ್ಮಗಳು, ನಮ್ಮ ವೀರಭದ್ರಣ್ಣ, ವರ್ತೇಶ್ ಅಣ್ಣ 8:30 9 ಗಂಟೆ ಹೋದವರು ಜೋಜೋ ಮಾಡ್ತಾರೆ. ಅವ್ರಿಗೆ ಯಾವ ಗುಳಿಗಳು ಬೇಡ. ಶ್ರಮಜೀವಿಗಳು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿರ್ತಾರೆ. ನಾವು ಎಸಿನ ಮೇಲೆ ಕೂತ್ಕೊಂಡು ಏನ್ರಿ ಮಾಡ್ತೀವಿ, ಕಾಯಿಲೆಗಳನ್ನು ಹಚ್ಕೊಳ್ತೀವಿ. ಓಕೆ ಫೈನ್. ಗೊಂಬೆ ಹೇಳುತ್ತೈತೆ, ಎಲ್ಲರೂ ಹೇಳ್ತೀರಾ? ಹೇಳ್ತಿರ್ತಾನೆ. ಅಪ್ಪಿ ಒಂದು 10 ನಿಮಿಷ ಒಬ್ಬನೇ ಒಂದು ಯೋಚನೆ ಮಾಡಿ. ಗೊಂಬೆ ಹೇಳುತ್ತೈತೆ ಹಾಡನ್ನು ನಾನು ಬಿಳಿ ಹಳ್ಳಿಯಲ್ಲಿ ಬಂದು ಜೆರಾಕ್ಸ್ ಮಾಡಿ ಕೊಟ್ಟಿದ್ದೀನ? ಇಲ್ಲ. ನಿಮ್ಮ ಸರಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ಅಥವಾ ಯಾರಾದರೂ ಕೊಟ್ಟಿದ್ರೆ ಇದರ ನಿಮ್ಮ ಅಮ್ಮ ಬೆಳಗ್ಗೆ 5:30 ಎಬ್ಬಿಸಿ ಬೂಸ್ಟು ಹಾರ್ಲಿಕ್ಸು ಮಾಡಿಕೊಟ್ಟು ಕಂಠಪಟ ಮಾಡಿಸಿದಾರ? ಮತ್ತು ಹೆಂಗೆ ಹೇಳ್ತೀಯ? ನಾನು ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದೀನಿ. a+b² = a² + b² + 2ab ಹೇಳ್ತಾ ಇದ್ದೀನಿ. a+b³ ಹೇಳ್ತಾ ಇದ್ದೀನಿ. 17 8 ಹೇಳ್ತಾ ಇದ್ದೀನಿ. ಆದರೆ ಇದನ್ನ ಯಾಕೆ ಹೇಳ್ತಿಲ್ಲ? ವೈಭವ ಸೂರ್ಯವಂಶಿ ಬಗ್ಗೆ ಹೇಳ್ತೀಯ, ಸುದೀಪ್ ಅಣ್ಣಂದು ಹೇಳ್ತೀಯ, ದರ್ಶನನ ಕಾಟೇರ ಅಂತೀಯ, ಕತೆ ಬರೀತೀಯ, ಗೊಂಬೆ ಹೇಳ್ತೈತೆ, ಹಾಡು ಹೇಳ್ತೀಯ. ಬರೆದಿಲ್ಲ, ಬ್ಯಾಕ್ ಮಾಡಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಸಿಲೆಬಸ್ಸಲ್ಲಿಲ್ಲ. ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅದು ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿದೆಯಲ್ಲೋ, ಈ ಪರಮಾತ್ಮ ಇಂಥ ಮಹಾನ್ ಜಗದ್ಗುರುಗಳು ನಮ್ಮಂಥ ದೇಹಗಳಿಗೆ 2 ಕಣ್ಣು ಕೊಟ್ಟಿದ್ದಾರೆ. ಆ 2 ಕಣ್ಣುಗಳಲ್ಲಿ 2 ಕರಿ ಕಣ್ಣು ಗುಡ್ಡೆ ಅಂತ ಗೊತ್ತಾ? ಚೆಕ್ ಮಾಡ್ಕೊಂಡಿದ್ದಾರೆ ಕನ್ನಡಿ ಮುಂದೆ. 2 ಕರಿ ಗುಡ್ಡೆ ಇದೆಯಲ್ಲ, ಏನದು? ಕಣ್ಣಲ್ಲಿ 2 ಕರಿ ಗುಡ್ಡೆ ಕಾಣತ್ತಲ್ಲ, ಏನದು? ಇಂಥ ಜಗದ್ಗುರುಗಳವರು ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಲಿರವ ಸ್ಕ್ಯಾನರ್ ಗೊತ್ತಾ ನಿಮಗೆ? ಜೆರಾಕ್ಸು ಸ್ಕ್ಯಾನರ್ಗಳು ಗೊತ್ತಲ್ಲ ಅಪ್ಪಿ? ಹಿಂಗಿಟ್ರೆ ಇದೇ ಬರುತ್ತಲ್ಲ. ನಿಮ್ಮ ರಚಿತಾರಾವ್ ಅಕ್ಕ ಹಿಂಗಿಟ್ರೆ ರಚಿತಾರಾವ್ ಅಕ್ಕ ಬರುತ್ತಲ್ಲ ಪ್ರಿಂಟು. ಸೊ ಪರಮಾತ್ಮ ನಮಗೆ ಪುರುಷಕ್ಕೆ ಕೊಟ್ಟಿರೋ ಸ್ಕ್ಯಾನರ್ಗಳ ಕಣೆಯ. ಈ ಗೊಂಬೆ ಹೇಳುತ್ತೈತೆ ಕಾಟೇರ ಪಿಕ್ಚರ್ ಎಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದೆಯಾ ಅಂತ ಹೇಳಿದ್ರೆ ನಿನಗೆ ಅಲ್ಲಿ ಹಾವು ಕೊಡೋದು ಗೊತ್ತಾಗಲ್ಲ, ಇನ್ವಾಲ್ವ್ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಅವನು ದರ್ಶನ್ ನಿಮ್ಮ ರಿಲೇಟಿವ್. ನೋಡು, ಪಾಠ ಮಾಡುವಾಗ ಗೆಳೆಯ ಕೆಲವು ಟೆಕ್ನಿಕ್ಗಳನ್ನು ಬೆಳೆಸ್ಕೊ, ಹುಚ್ಚಿಸ್ತಾರ ಓದಕ್ಕೆ ಹೋಗಬೇಡ. ನಾನು ನೋಡಿದ್ದೀನಿ, ನನಗೆ ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಅದು ಹೆಂಗೋ ಏನೋ ಗೊತ್ತಿಲ್ಲ. ನಮ್ಮ ಅವ್ವನ ಆಶೀರ್ವಾದ ಒಂದು 85 ನಂಬರ್ ಕಗ್ರಾಸಳ್ಳಿ ಓದೋದಕ್ಕೆ ನಮ್ಮ ಅವ್ವನ ಒತ್ತಾಯದ ಮೇರೆಗೆ ನಮ್ಮಪ್ಪ ಹೊನ್ನಾಳಿಯಿಂದ ಶಿವಮೊಗ್ಗ DVS ಕಾಲೇಜಿಗೆ ವೆಂಕಟೇಶ್ವರ ಬಸ್ಸಲ್ಲಿ ಹತ್ತಿಸ್ಕೊಂಡು ವೀರಭದ್ರಣ್ಣ ಗೊತ್ತಿದೆ ತಗೊಂಡೋಗಿ ಸೈನ್ಸ್ ಹಚ್ಚಿಬಿಟ್ಟು ND ಹಾಸ್ಟೆಲ್ ಒಗೆದ್ಬಿಟ್ಟ. ND ಹಾಸ್ಟೆಲ್ಗೆ ಒಗೆದ್ಬಿಟ್ಟ. ನಾನು 1 ರಿಂದ 10 ಹಳ್ಳಿಯಿಂದ ಬಂದಿದ್ದೀನಿ. PUCನಲ್ಲಿ ಎಲ್ಲ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟಿಂದ ಮಕ್ಕಳು ಬಂದಿದ್ದಾರೆ. ವಾಟ್ ಯಾ ದಟ್ ಯಾ ಅಂತಾರೆ. ಅವತ್ತು ನನಗೆ ಸುಸೈಡ್ ಮಾಡ್ಕೊಂಡ ಕಾಣಿಸ್ತಿತ್ತು. ಏನೇನೋ ಮಾತಾಡ್ತಾರೆ. ಅದರಲ್ಲಿ ಇವತ್ತು ಮ್ಯಾಥಮೆಟಿಕ್ಸ್ ಇತ್ತು, ಸೈನ್ ಥೀಟಾ, ಕಾಸ್ ಥೀಟಾ, ಏನೇನೋ ಥೀಟಗಳು. ಆ ಥೀಟದ ಹೊರತಕ್ಕೆ ನಾವು ಉಳಿಯೋಕ್ಕಾಗಲಿಲ್ಲ. ಇದೇನೋ ಬಗೆಹರಿಯಲ್ಲ ತೆಗೆಯಪ್ಪ ಅನಿಸ್ಬಿಡ್ತು. ಓಕೆ ಫೈನ್. ಯಾಕೆ ಹೇಳ್ತೀನಿ ಅಂತ ಅದನ್ನ ಚಾಲೆಂಜ್ ತಗೋಬೇಕಲ್ಲ, ಚಾಲೆಂಜ್ ತಗೋಬೇಕು. ಹೌದು, ಈ ದೇಶದಲ್ಲಿ ನಾನು ಹುಟ್ಟಿದ್ದೀನಿ. ನಾನು ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಂದೊಂದೆರಡು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಪ್ಪಿ, ಬಿಟ್ಟೋಗ್ಬೇಕು. ಅವರು ಜಾನಪದ ನೃತ್ಯ ನೋಡಿದಾಗ ತುಂಬ ಖುಷಿ ಆಯಿತು. ತ್ರಾಸಕತಿ ಎಕ್ಸ್ಪೆಷಲಿ ನಾವು ಇಂಜಿನಿಯರಿಂಗ್ ಕಾಲೇಜಿಗಿರೋ ಪ್ರೊಫೆಸರ್ಗಳು ಹಾಡುಗಳು ನೋಡ್ತೀವಿ. ಆ ಜೀನ್ಸ್ಗಳು, ಆ ಟೀ ಶರ್ಟ್ಗಳು, ಆ ಜಿಂಗಿ ಚಕ್ಕ ಕೂದಲುಗಳು ಪರಮಾತ್ಮ ಇಷ್ಟ ಆಗುತ್ತದು. ಯು ಸಿ ಆ ಚಿಕ್ಕ 6 ಜನ ಆ ಹೆಣ್ಣು ಮಕ್ಕಳು 5 ಜನ ಐ ಥಿಂಕ್ಸು. ಅವರ ಡ್ರೆಸ್ ಕೋಡ್ ಇರ್ಬೋದು, ಅವ್ರು ಮಾಡಿರೋ ರೀತಿ ಇರ್ಬೋದು. ಇದು ಒಂದು ಸಂಸ್ಕೃತಿಯ ಸಂಸ್ಕಾರದ ಪ್ರತೀಕ. ಇಂಥ ಜಗತ್ತುಗಳ ಆಶ್ರಯ ಮಾತ್ರ ನೋಡ್ಲಿಕ್ಕೆ ಸಾಕಾಗತ್ತೆ ನಮಗೆ. ಅವರು ಇದು ಹೇಳಿದರು, ಮಾಯದಂಥ ಮಳೆ ಬಂತಣ್ಣಲ್ಲ. ಅವ್ರು ಯಾವ ಹಾಡು ಹೇಳಿದ್ದು ಕರೆಕ್ಟಾಗಿ ಹೇಳಬೇಕು, 10 ಮಾರ್ಕ್ಸ್ ಇರುತ್ತೆ. ಯಾರು ಹೇಳಿದ್ರು ಡ್ಯಾನ್ಸ್ ಇಲ್ಲಿ? ಯಾವ್ದು ಮೇಡಮ್? ನೀವು ಹೇಳಿ ಮಾಡಿದವರು ಗಟ್ಟಿ ಹೇಳಬೇಕು. ಈ ಸಂಕೋಚದ